The next concept will be origin of resistance or resistivity. ಹೇಗೆ ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ಬಂತು ಅಂತ. ಇಲ್ಲಿ ನಾನು ಒಂದು ಮೆಟಾಲಿಕ್ ಕಂಡಕ್ಟರ್, ಇಲ್ಲಿ ವೈರ್ ತರ ಏನೋ ಒಂದು ಸಿಲಿಂಡರ್ ತರ ಬರ್ತೀನಿ. ದಟ್ ಈಸ್ ಎ ಮೆಟಾಲಿಕ್ ವೈರ್ ಆರ್ ಎ ಮೆಟಾಲಿಕ್ ಕಂಡಕ್ಟರ್. ಇಲ್ಲಿ ನಾನು ಏನ್ ಮಾಡ್ತೀನಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಬ್ಯಾಟ್ರಿನ ಎಂಡ್ಸ್ ಆಫ್ ದಿ ಕಂಡಕ್ಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಒಂದು ಬ್ಯಾಟ್ರಿನ ಎಂಡ್ಸ್ ಆಫ್ ದಿ ಕಂಡಕ್ಟರ್ಗೆ ಕನೆಕ್ಟ್ ಮಾಡಿದ್ದೀನಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಪಾಸಿಟಿವ್ ಆಫ್ ಎ ಬ್ಯಾಟ್ರಿಯಿಂದ ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ತೋರಿಸ್ತೀನಿ. ದಟ್ ಈಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ವಿಚ್ ಇಸ್ ಫ್ಲೋಯಿಂಗ್ ಥ್ರೂ ದಿ ಕಂಡಕ್ಟರ್. ಇಲ್ಲಿ ನಾನು ಏನ್ ಸರ್ಕಲ್ ತರ ಬರ್ದಿದ್ದೀನಿ, ದೋಸ್ ಆರ್ ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಫಿಕ್ಸೆಡ್ ಆಟಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಚಿಕ್ಕದಾಗಿ ಡಾಟ್ ಇಟ್ಟಿದ್ದೀನಿ. ದಟ್ ಈಸ್ ಕಾಲ್ಡ್ ಎ ಫ್ರೀ ಎಲೆಕ್ಟ್ರಾನ್. ಡಾಟ್ ಇಟ್ಟಿರೋದು ಫ್ರೀ ಎಲೆಕ್ಟ್ರಾನು. ಈ ಸರ್ಕಲ್ ಹಾಕಿರೋದೆಲ್ಲ ಅಯಾನ್ಸ್, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಆರ್ ಫಿಕ್ಸೆಡ್ ಆಟಮ್ಸ್. ದೋಸ್ ಆರ್ ನಾಟ್ ಮೂವ್. ಈಗ ಇಲ್ಲಿ ಸೆಂಟೆನ್ಸ್ ಬರ್ದೀನಿ ನೋಡಿ. when a potential difference is applied across a conductor, an electric field is set up in it. This electric field accelerates the free electrons. As the electrons move through the conductor, they collide with fixed atoms or ions. Positive ions are atoms. This opposition to the motion of free electrons is the origin of resistivity or resistance. When temperature of the conductor increases, the collisions and hence resistance also increases. ಇಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಯಾವುದೋ ಒಂದು ಎಕ್ಸ್ಟರ್ನಲ್ ಸೋರ್ಸ್ ಕನೆಕ್ಟ್ ಮಾಡಿನಿ. ಇಟ್ ಹ್ಯಾಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ ತಕ್ಷಣ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂದ್ರೆ ಕರೆಂಟ್ ಫ್ಲೋ ಆಗುತ್ತೆ. ದಿಸ್ ವೈರ್ ಆರ್ ಮೆಟಲ್ is a conductor, hence free electrons can flow easily in that conductor. ಅಂದ್ರೆ ಕರೆಂಟ್ ಫ್ಲೋ ಆಗಬೇಕು ಈಸಿಯಾಗಿ. ದರ್ ಇಸ್ ನೋ ಅಪೋಸಿಷನ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ, ನನಗೆ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅದೇ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗಿರುತ್ತೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಸಿಲರೇಟ್ಸ್ ಫ್ರೀ ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ಇರೋ ಫ್ರೀ ಎಲೆಕ್ಟ್ರಾನ್ಸ್ ಯಾವ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇರುತ್ತೆ ಅದಕ್ಕಿಂತ ಇನ್ನೂ ಜಾಸ್ತಿ ವೆಲಾಸಿಟಿಯಲ್ಲಿ ಮೂವ್ ಆಗೋ ಹಾಗೆ ಮಾಡುತ್ತೆ. ಈಗ ಇಲ್ಲಿ ಈ ಫಿಕ್ಸ್ಡ್ ಆಟಮ್ಸ್ ಏನಿದೆ, ಫ್ರೀ ಎಲೆಕ್ಟ್ರಾನ್ಸ್ ಅದಕ್ಕಿಂತ ಕಮ್ಮಿ ಇರುತ್ತೆ. ಒಂದು 1000 ಏನಾದರೂ ಫಿಕ್ಸ್ಡ್ ಆಟಮ್ಸ್ ಆರ್ ಅಯಾನ್ಸ್ ಇದ್ರೆ ಅಲ್ಲಿ ಒಂದು 10 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಈಗ ಫ್ರೀ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಯಾವ್ದಾವ್ದೋ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇತ್ತು. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ ತಕ್ಷಣ ಎಲ್ಲ ಆಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋದು ಪಾಸಿಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟ್ರಿ. ಹಾಗಿದ್ರೆ ದಟ್ ಟರ್ಮಿನಲ್ ಈ ಎಂಡ್ ಅಲ್ಲಿ ಏನಾಗಿರುತ್ತೆ, ಕಂಡಕ್ಟರ್ ಅಲ್ಲಿ ಪಾಸಿಟಿವ್ ಇರುತ್ತೆ. ದಟ್ ಕ್ಯಾನ್ ಅಟ್ರಾಕ್ಟ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್. ಈ ಎಂಡ್ ಅಲ್ಲಿ ನೆಗೆಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಈ ಎಂಡು ನೆಗೆಟಿವ್ ಆಫ್ ಎ ಕಂಡಕ್ಟರ್ ಆಗತ್ತೆ. ಅದು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ನ ಅಟ್ರಾಕ್ಟ್ ಮಾಡಬೇಕು. ದೋಸ್ ಆರ್ ಫಿಕ್ಸೆಡ್, ದೋಸ್ ಅಯಾನ್ಸ್ ಆರ್ ಫಿಕ್ಸೆಡ್, ಹೆನ್ಸ್ ದೋಸ್ ಆರ್ ನಾಟ್ ಮೂವ್ ಟುವರ್ಡ್ಸ್ ದಿ ನೆಗೆಟಿವ್ ಟರ್ಮಿನಲ್. ಬಟ್ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಕಡೆಗೆ ಫ್ರೀ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನೆಗೆಟಿವ್ಲಿ ಚಾರ್ಜ್ಡ್ ಫ್ರೀ ಎಲೆಕ್ಟ್ರಾನ್ಸ್ ಈಸಿಯಾಗಿ ಫ್ಲೋ ಆಗುತ್ತೆ. ದೇರ್ ಎಕ್ಸಿಸ್ಟ್ ಆರ್ ದೇ ಕ್ಯಾನ್ ಕೊಲೈಡ್, ದೇ ಎಕ್ಸಿಸ್ಟ್ ಟು ಹಿಟ್ ದಿ ಫಿಕ್ಸೆಡ್ ಆಟಮ್ಸ್. ಯಾವುದು, ಫ್ರೀ ಎಲೆಕ್ಟ್ರಾನ್ಸ್ ಕ್ಯಾನ್ ಹಿಟ್ ದಿ fixed atoms or positively charged ions. There is a opposition which occurs due to motion of a free electrons. Hence, it is the origin of resistivity or resistance. When temperature goes on increasing, the collisions also increases and resistance also increases anta heltivi. This is the origin of resistance or resistivity. Next, ಇಲ್ಲಿ ಕಂಡಕ್ಟೆನ್ಸ್ ಅಂತ ಇದೆ. ಕಂಡಕ್ಟನ್ಸ್ ಯಾವ ರೀತಿ ಡಿಫೈನ್ ಮಾಡ್ತೀವಿ? ಇಟ್ಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಇಟ್ ಇಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ ಹೇಳ್ತೀವಿ. ಕಂಡಕ್ಟನ್ಸ್ಗೆ ಜಿ, ಕ್ಯಾಪಿಟಲ್ ಜಿ ಇಂದ ನೋಟ್ ಮಾಡ್ತಾ ಇದೀವಿ. ರೆಸಿಪ್ರೋಕಲ್ ರೆಸಿಸ್ಟೆನ್ಸ್ಗೆ ಕ್ಯಾಪಿಟಲ್ ಆರ್ ನೋಟೇಷನ್. ಹಾಗಾಗಿ ರೆಸಿಪ್ರೋಕಲ್ ಅಂತ ಹೇಳಿದ ತಕ್ಷಣ ಕಂಡಕ್ಟೆನ್ಸ್ ಇಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ.
SI ಯೂನಿಟ್ ಆಫ್ ಕಂಡಕ್ಟೆನ್ಸ್ ಇಸ್ ಪರ್ ಓಮ್. ಪರ್ ಓಮ್ ಅಂತ ಫುಲ್ ಆದ್ರೂ ಬರೀಬಹುದು. ಸಿಂಬಲ್ ಓಮ್ಗೆ ಮೇಲ್ಗಡೆ -1 ಹಾಕ್ಬಹುದು, ಅಥವಾ ಪರ್ ಓಮ್ನ ನಾನು ಸೀಮನ್ ಅಂತ ಹೇಳ್ತೀವಿ, ಕ್ಯಾಪಿಟಲ್ S ಇಂದ ನೋಟ್ ಮಾಡಬಹುದು. ಆರ್ ಓಮ್ಗೆ ರೆಸಿಪ್ರೋಕಲ್ ಏನು? MHO. OHM ಓಮ್ ಆದ್ರೆ MHO ಮೋ ಆಗತ್ತೆ. ನೋಟೇಶನ್ ಓಮ್ಗೆ ಈ ರೀತಿ ಇದ್ರೆ ಅದು ಉಲ್ಟಾ ರಿವರ್ಸ್ ಬರೋದ್ರೆ ಅದನ್ನ ಮೋ ಅಂತ ಹೇಳ್ತೀವಿ. ಐದರ್ ಯಾವ್ದಾದ್ರು ಯೂನಿಟ್ ಬರಿಬಹುದು ನೀವು. ಕಂಡಕ್ಟೆನ್ಸ್ಗೆ 4 ಯೂನಿಟ್ಸ್ ಇರುತ್ತೆ, ಯಾವ್ದಾದ್ರು ಬರಿಬಹುದು. ನೆಕ್ಸ್ಟ್ ಕಂಡಕ್ಟಿವಿಟಿ. It is defined as the reciprocal of resistivity of a conductor. Resistivity ಗೆ reciprocal conductivity, resistance ಗೆ reciprocal conductance. ಇಲ್ಲಿ is a reciprocal of resistivity of a conductor. ಕಂಡಕ್ಟಿವಿಟಿಗೆ ಸಿಗ್ಮಾ ಅಂತ ನೋಟ್ ಮಾಡ್ತೀವಿ. ಇದು ಸ್ಮಾಲ್ ಸಿಗ್ಮಾ ಅಂತ ನೋಟ್ ಮಾಡ್ತಾ ಇದೀವಿ. ರೆಸಿಸ್ಟಿವಿಟಿಗೆ ರೋ ಇಂದ ನೋಟ್ ಮಾಡ್ತೀವಿ. 1/ρ = ಸಿಗ್ಮಾ ಅಂತ ಹೇಳ್ತೀವಿ. ರೆಸಿಸ್ಟಿವಿಟಿಗೆ ಓಮ್ ಮೀಟರ್ ಯೂನಿಟ್, ಇಲ್ಲಿ ರೆಸಿಪ್ರೋಕಲ್ ಮಾಡಿದ್ರೆ ಪರ್ ಓಮ್ ಪರ್ ಮೀಟರ್. ಆರ್ ಪರ್ ಓಮ್ನ ನಾನು ಸೀಮನ್ ಅಂತ ಆದ್ರೂ ಕರಿಬಹುದು, ಮೋ ಅಂತ ಆದ್ರೂ ಕರಿಬಹುದು. ಅದಕ್ಕೆ ನಾವು ಕಂಡಕ್ಟಿವಿಟಿಗೆ ಬೇರೆ ಸೆವರಲ್ ಯೂನಿಟ್ಸ್ ಹೇಳ್ತೀವಿ. ಪರ್ ಓಮ್ ಪರ್ ಮೀಟರ್, ಆರ್ ಸೀಮನ್ ಪರ್ ಮೀಟರ್, ಆರ್ ಮೋ ಪರ್ ಮೀಟರ್, ಯಾವ್ದಾದ್ರು ಹೇಳ್ಬೋದು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. 2 ಮಾರ್ಕ್ಸ್ ಅಲ್ಲಿ ಪ್ರತಿ ಸರಿನೂ ಕೇಳ್ತಾರೆ, ಐದರ್ ಫಾರ್ 1 ಮಾರ್ಕ್ ಆರ್ 2 ಮಾರ್ಕ್. ಲಿಮಿಟೇಷನ್ಸ್ ಏನೇನು? ಫಸ್ಟ್ ಲಿಮಿಟೇಷನ್ ನಾನು ಹೇಳಿದೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇರಬೇಕು ಅಥವಾ ಸಮ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಕೆಪ್ಟ್ ಕಾನ್ಸ್ಟೆಂಟ್ ಅಂತ ಡಿಫೈನ್ ಮಾಡುವಾಗಲೇ ಹೇಳಿದ್ದೆ. ಇಲ್ಲಿ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಮೆಟಾಲಿಕ್ ಕಂಡಕ್ಟರ್ಸ್ ಅಟ್ ವೆರಿ ಲೋ ಅಂಡ್ ವೆರಿ ಹೈ ಟೆಂಪರೇಚರ್. ಇದೇ ಪಾಯಿಂಟ್ ನ 2 ರೀತಿ ಬರೀಬಹುದು. ಇದು ಒಂದು, ನಾಟ್ ಅಪ್ಲಿಕಬಲ್ ಫಾರ್ ಮೆಟಾಲಿಕ್ ಕಂಡಕ್ಟರ್ಸ್ ಅಟ್ ವೆರಿ ಲೋ ಅಂಡ್ ವೆರಿ ಹೈ ಟೆಂಪರೇಚರ್ ಅಂತ ಆದ್ರೂ ಬರೀಬಹುದು. ತುಂಬಾ ಲೋ ಇದ್ರೂ IV ಗ್ರಾಫ್ ಅಥವಾ ಇಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸಸ್ ಕರೆಂಟ್ ಲೀನಿಯರ್ಲಿ ಇನ್ಕ್ರೀಸ್ ಆಗಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ, ಲೋ ಟೆಂಪರೇಚರ್ ಇದ್ದರೆ ವೇರಿಯೇಷನ್ಸ್ ಆಗಲ್ಲ, ಲೀನಿಯರ್ ಗ್ರಾಫ್ ಬರಲ್ಲ. ಅಥವಾ ವೆರಿ ಹೈ ಟೆಂಪರೇಚರ್ಸ್ ಇದ್ರೂ ಲೀನಿಯರ್ ಗ್ರಾಫ್ ಬರಲ್ಲ. ಹಾಗಾಗಿ ಫಸ್ಟ್ ಪಾಯಿಂಟ್ ಏನಂತ ಹೇಳ್ತೀವಿ, ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಮೆಟಾಲಿಕ್ ಕಂಡಕ್ಟರ್ಸ್ ಅಟ್ ವೆರಿ ಲೋ ಅಂಡ್ ವೆರಿ ಹೈ ಟೆಂಪರೇಚರ್ ಅಂತ ಹೇಳ್ತೀವಿ. ಅದನ್ನ ಇನ್ನೊಂದು ರೀತಿ ಹೇಳ್ಬಹುದು, ಓಮ್ಸ್ ಲಾ ಇಸ್ ಓನ್ಲಿ ಅಪ್ಲಿಕಬಲ್ ಫಾರ್ ಮೆಟಾಲಿಕ್ ಕಂಡಕ್ಟರ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಟೆಂಪರೇಚರ್ ಕಾನ್ಸ್ಟೆಂಟ್ ಇದ್ದಾಗ ಮಾತ್ರ ಅಪ್ಲಿಕಬಲ್ ಆಗುತ್ತೆ ಅಂತ ಕೂಡ ಲಿಮಿಟೇಷನ್ ಹೇಳ್ಬಹುದು. ನೀವು ಇದು ಫಸ್ಟ್ ಪಾಯಿಂಟ್ ಇದನ್ನ ಬರೆದ್ಬಿಟ್ಟು ಇನ್ನೊಂದು ನಾನು ಈಗ ಹೇಳಿದ್ನಲ್ಲ ಆ ಪಾಯಿಂಟ್ ನ ಇಲ್ಲಿ ಕೆಳಗಡೆ ಸೆಕೆಂಡ್ ಪಾಯಿಂಟ್ ಅಂತ ಬರೆಯೋ ಹಂಗಿಲ್ಲ. ಅದು ಬರೆದ್ರೂ 1 ಮಾರ್ಕ್ ಅಷ್ಟೇ ಕೊಡೋದು. ಸೆಕೆಂಡ್ ಪಾಯಿಂಟ್, ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಸೆಮಿಕಂಡಕ್ಟರ್ಸ್, ಸೂಪರ್ ಕಂಡಕ್ಟರ್ಸ್, ಟ್ರಯೋಡ್ಸ್, ಡಯೋಡ್ಸ್, ಥರ್ಮಿಸ್ಟರ್ಸ್ ಅಂಡ್ ಡಿಸ್ಚಾರ್ಜ್ ಟ್ಯೂಬ್ಸ್. ಸೆಮಿಕಂಡಕ್ಟರ್ಸ್ ಅಂದ್ರೆ ದಿ ಕಂಡಕ್ಟರ್ಸ್ whose resistance or resistivity will be in between conductors and insulators ಅಂತ ಹೇಳ್ತೀವಿ. ಅದಕ್ಕೆ ಸೆಮಿ ಕಂಡಕ್ಟರ್ಸ್ಗೆ ಅಪ್ಲಿಕಬಲ್ ಆಗಲ್ಲ. ಸೂಪರ್ ಕಂಡಕ್ಟರ್ಸ್ ಅಂದ್ರೆ whose resistance will be equal to 0 ಅಂತ ಹೇಳ್ತೀವಿ, ಅಂತದಕ್ಕೆ ಅಪ್ಲಿಕಬಲ್ ಆಗಲ್ಲ. ಟ್ರಯೋಡ್ಸ್ ಅಂದ್ರೆ 3 ಟರ್ಮಿನಲ್ ಡಯೋಡ್ಸ್ ಅಥವಾ 3 ಟರ್ಮಿನಲ್ ಡಿವೈಸಸ್ ಅಂತ ಹೇಳ್ತೀವಿ, ಅದಕ್ಕೆ ಅಪ್ಲಿಕಬಲ್ ಆಗಲ್ಲ. ಡಯೋಡ್ಸ್ ಅಂದ್ರೆ 2 ಟರ್ಮಿನಲ್ ಡಿವೈಸಸ್, ಅದಕ್ಕೆ ಅಪ್ಲಿಕಬಲ್ ಆಗಲ್ಲ. ಥರ್ಮಿಸ್ಟರ್ಸ್ ಅಂದ್ರೆ ಅದು ಕೂಡ 2 ಟರ್ಮಿನಲ್ ಬಟ್ ಬೇರೆ ರೀತಿ ಇರುತ್ತೆ, ಕೆಪಾಸಿಟರ್ಸ್ ತರ ಇರುತ್ತೆ, ಅದಕ್ಕೂ ಕೂಡ ಅಪ್ಲಿಕಬಲ್ ಆಗಲ್ಲ, ಯಾಕಂದ್ರೆ ಲೀನಿಯರ್ ಗ್ರಾಫ್ ಬರೋಲ್ಲ. ಅಂಡ್ ಡಿಸ್ಚಾರ್ಜ್ ಟ್ಯೂಬ್ಸ್ ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಕೆಮಿಸ್ಟ್ರಿಯಲ್ಲಿ ಹೇಳ್ಕೊಂಡು ಕೊಟ್ಟಿರ್ತಾರೆ. ಒಂದು ಟ್ಯೂಬ್ ಇರುತ್ತೆ, ಹಾಸ್ಪಿಟಲ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಅನ್ಕೊಂತೀವಿ ನಾವು. ಅದನ್ನ ಡಿಸ್ಚಾರ್ಜ್ ಟ್ಯೂಬ್ಸ್ ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳ್ತೀವಿ. ನೀವು ಗೂಗಲ್ ಅಲ್ಲಿ ಸರ್ಚ್ ಕೊಟ್ರೆ ಡಿಸ್ಚಾರ್ಜ್ ಟ್ಯೂಬ್ ಡಯಾಗ್ರಾಮ್ ಬರುತ್ತೆ, ಒಳಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗೋಂಗೆ ಮಾಡಿರ್ತಾರೆ, ಅದನ್ನ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಆ ಕಂಡೀಷನ್ಸ್ ಅಲ್ಲಿ ಅಪ್ಲಿಕಬಲ್ ಆಗಲ್ಲ. ಯಾವ್ದ್ರಲ್ಲಿ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಸೆಮಿಕಂಡಕ್ಟರ್ಸ್, ಸೂಪರ್ ಕಂಡಕ್ಟರ್ಸ್, ಡಯೋಡ್ಸ್, ಟ್ರಯೋಡ್ಸ್, ಥರ್ಮಿಸ್ಟರ್ಸ್ ಅಂಡ್ ಡಿಸ್ಚಾರ್ಜ್ ಟ್ಯೂಬ್ಸ್ ಆರ್ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಓಮಿಕ್ ಡಿವೈಸಸ್. ಓಮಿಕ್ ಡಿವೈಸಸ್ ಅಂದ್ರೆ ಏನು? ಯಾವುದೇ ಡಿವೈಸಸ್ ಓಮ್ಸ್ ಲಾ ಒಬೆ ಮಾಡಿದ್ರೆ ಅದನ್ನ ನಾವು ಓಮಿಕ್ ಡಿವೈಸಸ್ ಅಂತ ಹೇಳ್ತೀವಿ. ದಿ ಡಿವೈಸಸ್ ವಿಚ್ ಒಬೇಸ್ ಓಮ್ಸ್ ಲಾ ಆರ್ ಕಾಲ್ಡ್ ಓಮಿಕ್ ಡಿವೈಸಸ್. ಯಾವ್ದು ಡಿವೈಸಸ್ ಓಮ್ಸ್ ಲಾ ಒಬೆ ಮಾಡಲ್ಲ ಅದನ್ನ ನಾವೇನಂತ ಕರಿತೀವಿ? ನಾನ್ ಓಮಿಕ್ ಡಿವೈಸಸ್ ಅಂತ ಕರಿತೀವಿ. ನೋಡಿ ಇಲ್ಲಿದೆ ಓಮಿಕ್ ಡಿವೈಸಸ್ಗಿದು, ನಾನ್ ಓಮಿಕ್ ಡಿವೈಸಸ್ಗಿದು. ಇಲ್ಲಿ ದಿ ಡಿವೈಸಸ್ ವಿಚ್ ಒಬೇಸ್ ಓಮ್ಸ್ ಲಾ ಆರ್ ಕಾಲ್ಡ್ ಓಮಿಕ್ ಡಿವೈಸಸ್. ಎಕ್ಸಾಂಪಲ್ ಮೆಟಾಲಿಕ್ ಕಂಡಕ್ಟರ್ಸ್, ವೋಲ್ಟ್ ಮೀಟರ್ ಅಂಡ್ ಆಮ್ ಮೀಟರ್. ನಾವು ವೋಲ್ಟ್ ಮೀಟರ್ ಮತ್ತೆ ಆಮ್ ಮೀಟರ್ ಏನೇನು ಯೂಸ್ ಮಾಡ್ತೀವಿ? ವೋಲ್ಟ್ ಮೀಟರ್ ವೋಲ್ಟೇಜ್ ನ ವೇರಿಯೇಷನ್ ನೋಡೋದಕ್ಕೆ ಯೂಸ್ ಮಾಡ್ತೀವಿ, ಆಮ್ ಮೀಟರ್ ಕರೆಂಟ್ ವೇರಿಯೇಷನ್ ನೋಡೋದಕ್ಕೆ ಯೂಸ್ ಮಾಡ್ತೀವಿ.
ನಾನು ಆಗಲಿಂದ ಹೇಳ್ತಾ ಇದ್ದೀನಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆದರೆ ಕರೆಂಟ್ ಕೂಡ ಇನ್ಕ್ರೀಸ್ ಆಗಬೇಕು, ಅಥವಾ ಕರೆಂಟ್ ಇನ್ಕ್ರೀಸ್ ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆಗಬೇಕು. ಇಲ್ಲಿ ನಾವು ಏನ್ ಮಾಡ್ತೀವಿ, ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ಕ್ರೀಸ್ ಆಗಬೇಕು. ಅಂತದನ್ನ ನಾವೇನಂತ ಕರಿತೀವಿ, ಓಮಿಕ್ ಡಿವೈಸಸ್ ಅಂತ ಕರಿತೀವಿ. ಇಲ್ಲಿ ಓಮಿಕ್ ಡಿವೈಸಸ್ ಅಲ್ಲಿ ಕರೆಂಟ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಇನ್ಕ್ರೀಸ್ ಇನ್ ವೋಲ್ಟೇಜ್. ಯಾವ್ದಾವುದೋ ರೀತಿಯಲ್ಲ, ಲೀನಿಯರ್ ಸ್ಟ್ರೈಟ್ ಲೈನ್ ಬರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಓಮ್ಸ್ ಲಾ. ನೆಕ್ಸ್ಟ್ ನಾನ್ ಓಮಿಕ್ ಡಿವೈಸಸ್ ಅಂದ್ರೆ ದಿ ಡಿವೈಸಸ್ ವಿಚ್ ಡು ನಾಟ್ ಒಬೇ ಓಮ್ಸ್ ಲಾ ಆರ್ ಕಾಲ್ಡ್ ನಾನ್ ಓಮಿಕ್ ಡಿವೈಸಸ್. ಎಕ್ಸಾಂಪಲ್ ಸೆಮಿಕಂಡಕ್ಟರ್ಸ್, ಡಯೋಡ್ಸ್ ಅಂಡ್ ಟ್ರಯೋಡ್ಸ್ ಎಕ್ಸೆಟ್ರಾ ಅಂತ ಹೇಳಿದೆ. ಆಗಲೇ ಡಿಸ್ಚಾರ್ಜ್ ಟ್ಯೂಬ್ಸ್ ಅದೆಲ್ಲ ಹೇಳಿದ್ನಲ್ಲ, ಅದನ್ನು ಕೂಡ ಬರಿಬಹುದು ಎಕ್ಸಾಂಪಲ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ IV ಗ್ರಾಫ್ ಅಥವಾ VI ಗ್ರಾಫ್ ಫಾರ್ ನಾನ್ ಓಮಿಕ್ ಡಿವೈಸಸ್. ಇಲ್ಲಿ ಒಂದು ಸೆಮಿಕಂಡಕ್ಟರ್ ಡಯೋಡ್ ತಗೊಂಡಿನಿ, ಇನ್ನೊಂದು ಗ್ಯಾಲಿಯಂ ಆರ್ಸನೈಡ್ ತಗೊಂಡಿನಿ. ಆ ಗ್ಯಾಲಿಯಂ ಆರ್ಸನೈಡ್ ನ LED ಅಂತ ಕೂಡ ಕರಿಬಹುದು, ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕೂಡ. ಇಲ್ಲಿ ಫಾರ್ ಸೆಮಿಕಂಡಕ್ಟರ್ ಫಾರ್ವರ್ಡ್ ಬಯಾಸ್ ಕರ್ವ್ ಇದೆ, ರಿವರ್ಸ್ ಬಯಾಸ್ ಕರ್ವ್ ಇದೆ. ಫಾರ್ವರ್ಡ್ ಬಯಾಸ್ ಅಲ್ಲಿ ಈ ಕಡೆ ಎಕ್ಸ್ ಆಕ್ಸಿಸ್ ಅಲ್ಲಿ ವೋಲ್ಟೇಜ್ ತಗೊಂತಿದೀವಿ, ವೈ ಆಕ್ಸಿಸ್ ಅಲ್ಲಿ ಕರೆಂಟ್ ತಗೊಂತಾ ಇದೀವಿ. ಕರೆಂಟ್ ಮಿಲಿ ಆಂಪ್ಸ್ ಅಲ್ಲಿ ಇರುತ್ತೆ ಫಾರ್ವರ್ಡ್ ಅಲ್ಲಿ, ಅಂದ್ರೆ ರಿವರ್ಸ್ ಬಯಾಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ರಿವರ್ಸ್ ಬಯಾಸ್ ಅಲ್ಲಿ ಮೈಕ್ರೋ ಆಂಪ್ಸ್ ಅಲ್ಲಿ ನಾವು ತಗೊಂತೀವಿ. ಈಗ ಫಸ್ಟ್ ಕ್ವಾಡ್ರೆಂಟ್, ನೀವು ಮ್ಯಾಥ್ಸ್ ಅಲ್ಲಿ ASTC ರೂಲ್ ಅಂತ ಹೇಳ್ಕೊಂಡು ಕೊಟ್ಟಿರ್ತಾರೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಫಾರ್ವರ್ಡ್ ಬಯಾಸ್ ಕರ್ವ್ ಬರುತ್ತೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ರಿವರ್ಸ್ ಬಯಾಸ್ ಕರ್ವ್ ಬರುತ್ತೆ. ಇಲ್ಲಿ ಏನಾಗತ್ತೆ, ಇಫ್ ವೋಲ್ಟೇಜ್ ಗೋಸ್ ಆನ್ ಇನ್ಕ್ರೀಸಿಂಗ್, ಕರೆಂಟ್ ಆಲ್ಸೋ ಇನ್ಕ್ರೀಸಸ್, ಹಿಂಗೆ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ರ್ಯಾಂಡಮ್ ಆಗಿ ಅಥವಾ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗಿರುತ್ತೆ. ಆ ಪಾಯಿಂಟ್ ನಾವು ಇಲ್ಲಿ ನೀ ವೋಲ್ಟೇಜ್, ಫಾರ್ ಸಮ್ ವೋಲ್ಟೇಜ್ ಕರೆಂಟ್ ಫ್ಲೋಸ್ ಆರ್ ಕರೆಂಟ್ ಇನ್ಕ್ರೀಸಸ್ ರ್ಯಾಪಿಡ್ಲಿ, ದಟ್ ವೋಲ್ಟೇಜ್ ಇಸ್ ಕಾಲ್ಡ್ ನೀ ವೋಲ್ಟೇಜ್ ಆರ್ ಕಟ್ ಇನ್ ವೋಲ್ಟೇಜ್ ಅಂತ ಕರಿತೀವಿ. ರಿವರ್ಸ್ ಬಯಾಸ್ ಅಲ್ಲಿ ಫಾರ್ ಸಮ್ ವೋಲ್ಟೇಜ್ ದಿ ಕರೆಂಟ್ ಡಿಕ್ರೀಸಸ್, ಅಂದ್ರೆ ಕರೆಂಟ್ ವಿಲ್ ಬಿ ಕಾನ್ಸ್ಟೆಂಟ್, ಕರೆಂಟ್ ಬಿಕಮ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ ವೋಲ್ಟೇಜ್ ನಾವು ಸ್ಯಾಚುರೇಷನ್ ವೋಲ್ಟೇಜ್ ಅಂತ ಕರಿತೀವಿ, ಆ ಕರೆಂಟ್ ನ ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ಇದು ಈ ರೀತಿ ಬರುತ್ತೆ ಕರ್ವು. ಇಲ್ಲಿ ಇನ್ಕ್ರೀಸ್ ಆಗಿರುತ್ತೆ, ಇಲ್ಲಿ ಡಿಕ್ರೀಸ್ ಆಗಿರುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಸ್ಟ್ರೈಟ್ ಆಗಿ ಬಂದ್ಬಿಡುತ್ತೆ. ಫಾರ್ ಗ್ಯಾಲಿಯಂ ಆರ್ಸನೈಡ್ ಆರ್ LED, ಇಲ್ಲಿ ನೋಡಿ, ಇಲ್ಲಿ ವೋಲ್ಟೇಜು ಎಕ್ಸ್ ಆಕ್ಸಿಸ್ ಅಲ್ಲಿ, ಕರೆಂಟ್ ಇನ್ ಮಿಲಿ ಆಂಪಿಯರ್ ವೈ ಆಕ್ಸಿಸ್ ಅಲ್ಲಿ ತಗೊಂಡಿದ್ವಿ. ಇಲ್ಲಿ ಕರ್ವ್ ಬಂದಿದೆ, ಇಲ್ಲಿ ಒಂದು 3 ಲೈನ್ಸ್ ಹಾಕಿದೀವಿ. ನಿಮ್ಮ ಮನೆಯಲ್ಲಿ LED ಬಲ್ಬ್ ಇತ್ತು ಅಂದ್ರೆ ಸ್ವಲ್ಪ ಕರೆಂಟ್ ಅಂದ್ರೆ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಮನೆಯಲ್ಲಿ ಅಂತ ಹೇಳಿದ್ರೆ, ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಹಾಕಿದ ತಕ್ಷಣ ತುಂಬಾ ಜಾಸ್ತಿ ಜೋರಾಗಿ ಉಳಿತೆ. ಫ್ಲಕ್ಚುಯೇಷನ್ಸ್ ಆಗಿದ ತಕ್ಷಣ ಸ್ವಲ್ಪ ಡಿಮ್ ಆಗುತ್ತೆ, ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಫ್ಲಕ್ಚುಯೇಷನ್ ಆದ್ರೆ ಮತ್ತೆ ಡಿಕ್ರೀಸ್ ಆಗುತ್ತೆ. ಅದು ಈ ಲೈನ್ಸ್ ನಾನು ಬರ್ದಿದ್ದೀನಿ. ಇದೆರಡರಲ್ಲೂ ಸೆಮಿಕಂಡಕ್ಟರ್ ಡಯೋಡ್ ಮತ್ತೆ LED ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಲೀನಿಯರ್ ಗ್ರಾಫ್ ಬಂದಿಲ್ಲ, ಕರ್ವ್ ತರ ಬಂದಿದೆ. ಹಾಗಾಗಿ ದೀಸ್ ಟೂ, gallium arsenide and semiconductor diode, are not ohmic devices, non ohmic devices ಅಂತ ಹೇಳ್ತೀವಿ. ಥ್ಯಾಂಕ್ ಯು.